ಓಂ ನಮಃ ಶಿವಾಯ. ತುಲಾರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ವಿಚಾರಗಳು, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ನಮ್ಮ ಚಾನಲ್ನಲ್ಲಿ ನಾನು ಶುಭ ವಿಚಾರ ವಿಡಿಯೋ ಬೇರೆ, ಎಚ್ಚರಿಕೆಗಳ ವಿಡಿಯೋ ಬೇರೆ ಬೇರೆ ಮಾಡ್ತಕ್ಕಂಥದ್ದು ಅಭ್ಯಾಸ. ಮಾರ್ಚ್ ತಿಂಗಳ ಮಾಸ ಭವಿಷ್ಯದ ಎಚ್ಚರಿಕೆಗಳ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ. ನೀವು ನೋಡಿಲ್ಲ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲೋ ಚಾನಲಲ್ಲೋ ಇರ್ತದೆ, ದಯವಿಟ್ಟು ನೋಡಿ, ಗೊತ್ತಲ್ವಾ. ಇನ್ನು ಶುಭ ವಿಚಾರದ ವಿಡಿಯೋ ಈಗ ನಾನು ಹೇಳ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ತುಲಾರಾಶಿಯವ್ರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳನ್ನು ತಿಳಿಸ್ತೇನೆ. ಸೊ ಪ್ರತಿಯೊಬ್ಬ ತುಲಾರಾಶಿಯವ್ರಿಗೆ ಗೊತ್ತಾಗಬೇಕಲ್ಲ ಮಾರ್ಚ್ ತಿಂಗಳಲ್ಲಿ ಏನೇನು ಒಳ್ಳೆಯದಾಗಲಿದೆ ಹಾಗೂ ಆ ಒಳಿತನ್ನು ಪಡೆದುಕೊಳ್ಳಲಿಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನೆಲ್ಲ. ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿಬಿಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನಿಮಗೆ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಿಡಿಯೋನ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಲ್ಲರೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನೋಡ್ತೇನೆ ನಾನು ನಿಮ್ಮ ಕಮೆಂಟ್ಗಳನ್ನು, ಓದ್ತೇನೆ ನಾನು ನಿಮ್ಮ ಕಮೆಂಟ್ಗಳನ್ನು. ಖಂಡಿತವಾಗಿ ಒಳ್ಳೆಯದಾಗಲಿ. ಮಾರ್ಚ್ ತಿಂಗಳ ಗ್ರಹ ಸ್ಥಿತಿಗಳನ್ನು ಎಚ್ಚರಿಕೆಗಳ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಆಲ್ರೆಡಿ ನಾನು. ಸೊ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತಾನೆ. ಮೊದಲನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ತುಲಾರಾಶಿಯವರಾಗಿದ್ದರೆ ಬಯಸ್ತಾ ಇರ್ತೀರ, ಗುರುಗಳೇ ನಮಗೆ ಅದೃಷ್ಟವಶಾತ್ ಧನಪ್ರಾಪ್ತಿಯೋಗಳೆಲ್ಲ ಏನಿಲ್ವಾ ಅಂತ. ಯಾಕೆಂದರೆ ಎಲ್ಲ ಇದ್ದಿನ ಭವಿಷ್ಯ ಇಲ್ಲಿ ಓದ್ತಾ ಇರ್ತೀರಲ್ಲ. ಸೊ ಈ ಮಾರ್ಚ್ ತಿಂಗಳಲ್ಲಿ ಅದಿದೆ. ಯಾಕೆ ಗೊತ್ತಾ, ಧನಾಧಿಪತಿಯಾದಂತಹ ಕುಜಗ್ರಹ ಭಾಗ್ಯಸ್ಥಾನದಲ್ಲಿ ವಕ್ರಿಯನಾಗಿ ಪರಮೋಚ್ಚ ಸ್ಥಿತಿಯ ಫಲ, ವಕ್ರಸ್ಯ ಉಚ್ಚಂ ಫಲಂ, ಪರಮೋಚ್ಚ ಸ್ಥಿತಿಯ ಫಲವನ್ನು ಕೊಡುವ ಒಂದು ಸ್ಥಾನವಾಗಿರುತ್ತೆ. ಸೊ ತುಲಾರಾಶಿಯವರಿಗೆ ಅನಿರೀಕ್ಷಿತವಾಗಿ ಈ ಪಂಚಮ ಶನಿಯ ಅಂತ್ಯದ ಭಾಗದಲ್ಲಿ ಕೊನೆಯ ತಿಂಗಳು, ಈ ಮಾರ್ಚ್ ತಿಂಗಳು ಮುಗಿದ್ರೆ ನಿಮ್ಮ ಪಂಚಮ ಶನಿ ಮುಗಿದೋಗುತ್ತೆ. ಸೊ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಒಳ್ಳೇದು ಮಾಡ್ತಾರೆ ಅಂತ ಕುಜನ ಮೂಲಕ ಕೊಡಿಸ್ತಾರೆ ಅನ್ನೋ ಗೊತ್ತಿಲ್ಲ. ಒಟ್ಟು ಅನಿರೀಕ್ಷಿತ ಧನಪ್ರಾಪ್ತಿಯ ಯೋಗ ಮಾರ್ಚ್ ತಿಂಗಳಲ್ಲಿ ಬಹಳ ಚೆನ್ನಾಗಿದೆ. ಅನಿರೀಕ್ಷಿತ ಧನಪ್ರಾಪ್ತಿ, ನಿಮ್ಮ ನಿರೀಕ್ಷಣೆ ಮಾಡಿರಲ್ಲ, ಅದೃಷ್ಟವಶಾತ್ ಧನಪ್ರಾಪ್ತಿ ಯೋಗ ಅಂತ ಅನ್ಬೋದು ಇದನ್ನು. ಸೊ ಇದು ಬಹಳ ಚೆನ್ನಾಗಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ, ನಿರ್ವಿಘ್ನವಾಗಿ ಅದು ನಿಮಗೆ ಸಿಗುವಂಗಾಗಲಿ. ಕುಜನ ಆರಾಧನೆ ಮಾಡ್ಕೊಳ್ಳಿ. ಪ್ರತಿದಿನ ಮನೆಯಲ್ಲಿ ಕುಜ ಸ್ತೋತ್ರ ಪಠನೆ ಮಾಡಿ, ಸುಬ್ರಹ್ಮಣ್ಯ ಸ್ತೋತ್ರಗಳನ್ನ ಪಠನೆ ಮಾಡಿ. ಸಾಧ್ಯವಾದರೆ ಮಾರ್ಚ್ ತಿಂಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಟಾರ್ಟ್ ಆದ ಮೊದಲನೇ ವಾರದಲ್ಲೇ ಒಂದು ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಮನೆ ಹತ್ತಿರದಲ್ಲಿರೋ ಸುಬ್ರಹ್ಮಣ್ಯ ದೇವಸ್ಥಾನಗಳಿದ್ದರೆ ಹೋಗಿ ಮಂಗಳವಾರಗಳಲ್ಲಿ ಕುಂಕುಮಾರ್ಚನೆ ಮಾಡಿಸಿ. ಸುಬ್ರಹ್ಮಣ್ಯ ನಿಮಗೆ ಅದೃಷ್ಟವನ್ನು ಕೊಡಲಿದ್ದಾನೆ, ಕುಜ ನಿಮಗೆ ಅದೃಷ್ಟವನ್ನು ಕೊಡಲಿದ್ದಾನೆ. ಇನ್ನು ನಾವು ನಿಮಗೋಸ್ಕರ ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದು ಉತ್ತರದ ನೇಪಾಳ ದೇಶದಲ್ಲಿ ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರಹೋಮ, ಕುಜಶಾಂತಿ ಹೋಮ ಎಲ್ಲ ಮಾಡಿ ಸುಬ್ರಹ್ಮಣ್ಯನ ಒಂದು ಮಾಲೆ ಅಂತ ಹೇಳ್ತಾರೆ ಇದನ್ನು, ಯಾವುದು ಕರುಂಗಾಲಿ ಮಾಲೆ. ಇದೇ ಮಾಲೆಗೆ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ ಲೈವಲ್ಲಿ. ಅಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಶಿವರಾತ್ರಿ ಅಮಾವಾಸ್ಯೆ ಸಂಕಲ್ಪ ಆಗೋದು ನೀವು ಇಲ್ಲೇ ಕೂತ್ಕೊಂಡು ನೋಡ್ಬೋದು. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಕರುಂಗಾಲಿ ಮಾಲೆ ಎಷ್ಟು ಪವರ್ಫುಲ್ ಭಾಳಷ್ಟು ಜನಕ್ಕೆ ಗೊತ್ತು. ನಿಮ್ಮ ಭಾಳಷ್ಟು ಸಮಸ್ಯೆಗಳಿಗೆ ಇದು ಒಂದೇ ಪರಿಹಾರವಾಗಿರುತ್ತೆ. ಹಲವಾರು ಸಮಸ್ಯೆಗಳಿಗೆ, ಆರೋಗ್ಯ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಎಲ್ಲ ಆಕರ್ಷಣೆ, ಸರ್ವತೋಮುಖ ಅಭಿವೃದ್ಧಿ, ಎಲ್ಲ ವಿವಾಹಾದಿ ಎಲ್ಲ ಸಮಸ್ಯೆಗಳಿಗೆ ಇದು ಬಹಳ ಅದ್ಭುತವಾದ ಪರಿಹಾರವಾಗುತ್ತೆ. ಕುಜ ದೋಷಕ್ಕೆ ಇದು ಒಳ್ಳೆಯ ಪರಿಹಾರವಾಗಿರುತ್ತೆ. ಕುಜ ದೋಷಕ್ಕೆ ಕರುಂಗಾಲಿ ಮಾಲೆ ಅದ್ಭುತವಾದ ಪರಿಹಾರವಾಗಿರುತ್ತೆ. ಕುಜಾನೇ ನಿಮಗೆ ಅದೃಷ್ಟ ತಂದು ಕೊಡೋನಾಗಿರುತ್ತಾನಲ್ಲ, ಅದರಿಂದ ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಸಂಕಲ್ಪ ಸೇವೆಗೆ ಹೆಸರು ಬರ್ಕೊಳ್ತಾರೆ. ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ನೀವು. ಎರಡನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ತುಲಾರಾಶಿಯವರಾಗಿದ್ದು ತಾಯಿಯ ಆರೋಗ್ಯದ ಬಗ್ಗೆ ಏನಾದ್ರು ಸ್ವಲ್ಪ ಚಿಂತಾಕ್ರಾಂತರಾಗಿದ್ದರೆ, ಅಮ್ಮಂಗೆ ಯಾಕೋ ಹುಷಾರಿಲ್ಲ ಗುರುಗಳೇ, ಏನು ಮಾಡ್ತಾ ಹೋಗುತ್ತೆ, ಯಾವಾಗ ಸರಿ ಹೋಗುತ್ತೆ, ಅಮ್ಮಂಗೆ ಹುಷಾರಾಗಬೇಕು, ಅಮ್ಮನ ಬಗ್ಗೆ ತುಂಬ ಚಿಂತಾಕ್ರಾಂತರಾಗಿರುವಂತಹ ತುಲಾರಾಶಿಯವರು ನೀವಾಗಿದ್ದರೆ ಚಿಂತೆ ಬೇಡ. ಮಾರ್ಚ್ ತಿಂಗಳ ಮೊದಲೆರಡು ವಾರದಲ್ಲೂ ಸ್ವಲ್ಪ ಆರೋಗ್ಯ ಬಾಧೆ ಇದ್ದರೂ ಕೂಡ 3ನೇ ವಾರ 4ನೇ ವಾರದಿಂದ ನಿಮ್ಮಮ್ಮ ಮತ್ತೆ ವಾಪಸ್ ಸಿಗಿರ್ತಾರೆ, ಮತ್ತೆ ವಾಪಸ್ ಆರೋಗ್ಯ ಸರಿ ಹೋಗ್ತಾ ಬರುತ್ತೆ. ರಿಕವರಿ ಪಾತ್. ಸೊ ಮಾರ್ಚ್ ತಿಂಗಳ 3ನೇ ವಾರ 4ನೇ ವಾರ ಅಷ್ಟರಲ್ಲಿ ನಿಮ್ಮ ತಾಯಿಯವರ ಆರೋಗ್ಯ ಪೂರ್ಣ ಗುಣಮುಖವಾಗ್ತದೆ. ಅವರಿಗೆ ತುಂಬ ಅನುಕೂಲವಾಗುತ್ತೆ. ಅವ್ರು ಮತ್ತೆ ಪುನಃ ಮೊದಲಿನ ಥರನೇ ಬಹಳ ಸ್ವಸ್ಥವಾಗಿರ್ತಾರೆ. ಸ್ವಲ್ಪ ಆಲಸ್ಯ, ಸ್ವಲ್ಪ ಲೇಸಿನೆಸ್ ಇರುತ್ತೆ. ನೀವು ವಾಕಿಂಗ್ ಹೋಗೋಣ ಬಾಮ್ಮ, ವಾಕ್ ಮಾಡಮ್ಮ, ಬಾಮ್ಮ ನಾನು ಕರ್ಕೊಂಡು ಹೋಗ್ತೀನಿ ಬಾರಮ್ಮ ಅಂದ್ರೂ ಅವರು ಸ್ವಲ್ಪ ಹಿಂದೇಟಾಗ್ತಿರ್ತಾರೆ. ಅವರು ಸ್ವಲ್ಪ ಹುಮ್ಮಸ್ಸನ್ನು ತುಂಬಿ ಜಗಳ ಮಾಡೋಕ್ಕೆ ಹೋಗ್ಬಿಡಿ. ಏನೇ ಮಾಡಿದ್ರು ಅವ್ರು ಎಷ್ಟೇ ಎದುರು ಉತ್ತರ ಕೊಟ್ಟರು, ಏನೇ ಬೈದರು, ನೀವು ಚಿಕ್ಕದಿದ್ದಾಗ ಹಂಗೆ ನಿಮ್ಮನ್ನು ಸಾಕಿದ್ರು ಅವರು, ನೀವು ಅವ್ರನ್ನ ಸಾಕುವ ಸಮಯ ಇದು. ನಾನು ನಿಮ್ಗೆ ಹೇಳಬೇಕಂತಿಲ್ಲ, ನಿಮಗೆಲ್ಲ ಗೊತ್ತಿದೆ.
ಸೊ ಅವರು ಏನೋ ಒಂದು ವಯೋ ಸಹಜ ಧರ್ಮದಿಂದ ಒಂದು ಮಾತು ಹೇಳ್ಬೋದು, ಬೈಬೋದು, ಸಿಟ್ಟು ಮಾಡ್ಬೋದು, ನಿಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಆದರೂ ಸಹ ಮಗನಾಗಿ ಮಗಳಾಗಿ ನಿಮ್ಮ ಕರ್ತವ್ಯ ಅವರ ಆರೋಗ್ಯವನ್ನು ನೋಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ನಿಮ್ಮ ತಾಯಿಯವರ ಹೆಸರಲ್ಲೋ ನಿಮ್ಮ ಹೆಸರಲ್ಲೋ ಅಥವಾ ಯಾರಿಗಾರು ಹುಷಾರಿಲ್ಲ ಅಂದರೆ ಅವ್ರ ಹೆಸರಲ್ಲಿ ಒಂದು ಮೃತ್ಯುಂಜಯ ಹೋಮ ಮಾಡ್ತಾ ಇದ್ದೇವೆ ನಾವು. ಎಲ್ಲ ರುದ್ರ ಹೋಮ, ಮೃತ್ಯುಂಜಯ ಹೋಮ ಎಲ್ಲ ಮಾಡ್ತಾ ಇದ್ದೇವೆ. ಈ ಕರುಂಗಾಲಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವರ ಹೆಸರು ಕೊಟ್ಕೊಳ್ಳಿ. ಮೃತ್ಯುಂಜಯ ಹೋಮವನ್ನು ಶಿವರಾತ್ರಿ ಅಮಾವಾಸ್ಯೆ ದಿವಸ ನೇಪಾಳ ಪಶುಪತಿನಾಥ ಜ್ಯೋತಿರ್ಲಿಂಗದ ಸನ್ನಿಧಾನದಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿಬಿಟ್ಟು ಮಾಡೋದು ಅಂದರೆ ಅದು ಸಾಮಾನ್ಯದ ವಿಚಾರ ಅಲ್ಲ. ಸೊ ಇದು ಅದ್ಭುತವಾದಂಥ ಅವಕಾಶ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಫಾರ್ ಸಪೋಸ್ ಕೊಡೋಕ್ಕಾಗದೇ ಇರತಕ್ಕಂಥವ್ರು ಸಿಂಪಲ್ ಪರಿಹಾರ ಹೇಳುವಂಥವ್ರು ಶಿವ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಳಿ, ಮೃತ್ಯುಂಜಯ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಒಂದು ಮಂತ್ರವನ್ನು ಪಠನೆ ಮಾಡಿಕೊಂಡ್ರು ಕೂಡ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮೂರನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನೀವು ತುಲಾರಾಶಿಯವರಾಗಿದ್ದು ಅವಿವಾಹಿತರಾಗಿ ವಿವಾಹ ಪ್ರಯತ್ನವನ್ನು ಮಾಡ್ತಾ ಇದ್ದರೆ, ಅಥವಾ ನಿಮ್ಮ ಮಕ್ಕಳು ತುಲಾರಾಶಿಯವರಾಗಿದ್ದು ಅವರು ವಿವಾಹಕ್ಕೆ ಪ್ರಯತ್ನ ಮಾಡ್ತಿದ್ದು ಆಗ್ತಾ ಇಲ್ಲ ಅವರುಗಳೇ ಅಂತಂದರೆ, ಒಂದು ಶುಭ ವಿಚಾರವನ್ನು ಹೇಳ್ತೇನೆ. ಅವಿವಾಹಿತ ತುಲಾರಾಶಿಯವರಿಗೆ ವಿವಾಹದ ವಿಚಾರವಾಗಿ ಮಾಡುವ ಪ್ರಯತ್ನಗಳು, ಮಾರ್ಚ್ ತಿಂಗಳಲ್ಲಿ ಮಾಡುವ ಪ್ರಯತ್ನಗಳು ಯಶಸ್ವಿ ಆಗ್ತದೆ. ಒಳ್ಳೆಯ ಸಂಬಂಧಗಳು ಸಿಗ್ತದೆ. ಒಳ್ಳೆ ಸಂಬಂಧನೇ ಸಿಗ್ತಾ ಇಲ್ಲ ಅವರುಗಳೇ, ಏನೋ ಎಲ್ಲ ನಂಗೆ ಒಂದು ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ಕೆಡದಾಗಿರುತ್ತೆ ಸಂಬಂಧಗಳು, ಮದುವೆನೇ ಫಿಕ್ಸ್ ಆಗ್ತಾ ಇಲ್ಲ ಅನ್ನುವವ್ರಿಗೆ ಹೇಳ್ತಾ ಇದ್ದೀನಿ. ಇನ್ನು ಕೆಲವರು ಸೆಕೆಂಡ್ ಮ್ಯಾರೇಜ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರ. ನಿಮಗೂ ಅಷ್ಟೇ ಎರಡನೇ ಮದುವೆಗೆ ಪ್ರಯತ್ನ ಮಾಡ್ತಾ ಇರುವಂಥ ತುಲಾರಾಶಿಯವರಾಗಿದ್ದರೂ ಕೂಡ ಒಳ್ಳೆಯ ವಿಧಾನದಲ್ಲಿ ವಿವಾಹ ಸಿದ್ಧಿಯಾಗುವಂತಹ ಯೋಗ ಫಲ ತುಲಾರಾಶಿಯವರು ತುಂಬ ಚೆನ್ನಾಗಿದೆ. ನೀವು ಅಂದ್ಕೊಂಡಿರಲ್ಲ, ಅನಿರೀಕ್ಷಿತವಾಗಿ ಸಂಬಂಧಗಳು ಬರ್ತವೆ. ಇದಕ್ಕೆ ಪೂರಕವಾಗಿ ನಿಮಗೆ ಅದ್ಭುತವಾದಂಥ ಅವಕಾಶ ಸ್ವಯಂವರ ಪಾರ್ವತಿ ಹೋಮ. ಅಲ್ಲಿ ಏನು ನೇಪಾಳದಲ್ಲಿ ನಾವು ಮಾಡ್ತಾ ಇದ್ದೇವೆ. ಯಾಕೆ ಗೊತ್ತಾ ನಾನು ಅದು ಪವರ್ಫುಲ್ ಅನ್ನೋದು, ಸ್ವಯಂವರ ಪಾರ್ವತಿ ಹೋಮವನ್ನು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ರಿ. ಯಾಕೆ ವಿಶೇಷ ಅಲ್ಲ ಅಂದರೆ, ಬರೀ ಈಶ್ವರ ಅಲ್ಲ, ಪಾರ್ವತಿ ಪರಮೇಶ್ವರ ಇದ್ದಾರೆ. ಇಲ್ಲಿ ಜ್ಯೋತಿರ್ಲಿಂಗ ಸ್ವರೂಪಿಯಾಗಿ ಪಶುಪತಿನಾಥ ಇದ್ದರೆ, ಅಲ್ಲಿ ಶಕ್ತಿಪೀಠ ಗುಹೇಶ್ವರಿ ಅಮ್ಮನವರ ಸಾನ್ನಿಧ್ಯ ಇದೆ. ಈಗ ಏನೋ ಕಾಮಾಖ್ಯ, ನಿಮಗೆ ಕಾಮಾಖ್ಯದ ಬಗ್ಗೆ ಗೊತ್ತಿದ್ರೆ ಶಕ್ತಿಪೀಠ, ಅದೇ ಥರ ಗುಹೇಶ್ವರಿ ಕೂಡ ಪವರ್ಫುಲ್. ಕಾಮಾಖ್ಯ ಅಮ್ಮನವರ ಶರೀರದ ಒಂದು ಭಾಗವಾದರೆ ಅಮ್ಮನವರ ಶರೀರದ ಇನ್ನೊಂದು ಭಾಗವೇ ಗುಹೇಶ್ವರಿ ಆಯ್ತಲ್ವ. ಗುಹೇಶ್ವರಿ ಹಾಗೂ ಪಶುಪತಿನಾಥನ ಯುತಿ ಇದೆಯಲ್ಲ, ಅದು ಪಾರ್ವತಿ ಪರಮೇಶ್ವರರು. ಆ ಒಂದು ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ನಾವು ಸ್ವಯಂವರ ಪಾರ್ವತಿ ಹೋಮ ಮಾಡ್ತೀವಿ ಅಂದರೆ ಅದು ಎಷ್ಟು ಪವರ್ಫುಲ್ ಆಗಿರ್ಬೋದು. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗುತ್ತೆ. ವಿವಾಹಿತರಿಗೆ ಆ ಹೋಮದ ಭಸ್ಮವನ್ನು ಹಚ್ಕೊಂಡಂತಹ ವಿವಾಹಿತರು ಮದುವೆ ಆಗಿದೆ, ಗಂಡ ಹೆಂಡತಿ ಜಗಳ ಅದು ಸರಿ ಹೋಗುತ್ತೆ. ಇಲ್ಲ ಡಿವೋರ್ಸೇ ಆಗಿಬಿಟ್ಟಿದೆ, ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಾ ಇದ್ದಾನೆ, ಅದಕ್ಕೂ ಅನುಕೂಲ ಆಗುತ್ತೆ. ಸೊ ಅದರಿಂದ ಸ್ವಯಂವರ ಪಾರ್ವತಿ ಹೋಮವಾಗುತ್ತೆ. ಹಲವಾರು ಹೋಮಗಳಿದೆ, ವಿಡಿಯೋ ಹ್ಯಾಂಡಲ್ ಹೇಳ್ತೇನೆ. ಒಂದೇ ಸಂಕಲ್ಪ ಸೇವೆ ಎಲ್ಲ ಹೋಮಗಳು ಆಗುತ್ತೆ. ದಂಪತಿಗಳಾಗಿದ್ದರೆ 2 ಸಂಕಲ್ಪ ಸೇವೆ ಕೊಟ್ಕೊಂಡು 2 ಜನ ಇಬ್ಬರೂ ಸಹ ಈ ಥರ ಕರುಂಗಾಲಿ ಮಾಲೆಯನ್ನು ಕುತ್ತಿಗೆಯಲ್ಲಿ ಹಾಕ್ಕೊಳ್ಳಿ. ಒಬ್ಬರ ಮೇಲೆ ಒಬ್ಬರಿಗೆ ಆಕರ್ಷಣೆ ಬರಲಿ, ಒಳ್ಳೆಯದಾಗಲಿ. ಯಾಕೆಂದರೆ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿತ ಆಗಲಿಸ್ಕೊಳ್ಳಲಿ. ಭಾಳ ಚೆನ್ನಾಗಿದೆ ಹೋಮದ ಕಾಂಬಿನೇಷನ್ಗಳು, ಮಾಡುವ ಸನ್ನಿಧಾನ ಅದ್ಭುತವಾದದ್ದು. ಸೊ ದಯವಿಟ್ಟು ಸಂಕಲ್ಪ ಸೇವೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗಳಿಗೆ. ಒಳ್ಳೆಯದಾಗಲಿ. 4ನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ನಿಮ್ಮ ರಾಶ್ಯಾಧಿಪತಿ ಷಷ್ಠದಲ್ಲಿರುವುದರಿಂದ ಆರೋಗ್ಯ ಸುಧಾರಿಸ್ತಕ್ಕಂಥದ್ದು, ಪೂರ್ಣವಾಗಿ ಒಳ್ಳೆ ಆರೋಗ್ಯ ಬರತಕ್ಕಂಥ ಸಾಧ್ಯತೆಗಳು ಸ್ವಲ್ಪ ಕಮ್ಮಿನೇ. ಆದರೂ ಸಹ ನಿಮಗೆ ದುಡ್ಡಿನ ಹಣಕಾಸಿನ ವ್ಯವಹಾರ ಅಂದರೆ ಟ್ರೀಟ್ಮೆಂಟ್ ಇತ್ಯಾದಿಗಳು ತೆಗೆದುಕೊಳ್ಳಲಿಕ್ಕೆ ಹಣಕಾಸಿನ ವ್ಯವಹಾರಗಳು ಬಹಳ ಅಂದರೆ ಅವಕಾಶಗಳು ಸಿಗುತ್ತೆ. ಆಮೇಲೆ ಪರಮೋಚ್ಚ ಸ್ಥಿತಿಯ ಶುಕ್ರ ಆದ್ದರಿಂದಾಗಿ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಗುಣ ಆಗಿಬಿಡುತ್ತೆ. ಕೆಲವರಿಗೆ ಟ್ರೀಟ್ಮೆಂಟ್ ತೊಗೊಂಡ್ರೂ ಗುಣ ಆಗ್ತಾ ಇರೋದಿಲ್ಲ. ಆದರೆ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಹಂಗಲ್ಲ. ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ದುಡ್ಡಿನ ಹಣಕಾಸಿನ ವ್ಯವಸ್ಥೆನೂ ಆಗುತ್ತೆ, ಒಳ್ಳೆಯ ಔಷಧೋಪಚಾರಗಳು ಸಿಗುತ್ತೆ, ಔಷಧಿ ಕೆಲಸನೂ ಮಾಡುತ್ತೆ, ನಿಮಗೆ ಆರೋಗ್ಯನೂ ಸಿಗುತ್ತೆ. ಸೊ ಆರೋಗ್ಯ ತುಂಬ ಚೆನ್ನಾಗೇ ಇರುತ್ತೆ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಏನೇ ಅನಾರೋಗ್ಯ ಬರಲಿ, ನೀವು ಔಷಧಿ ಉಪಚಾರಗಳು ಮಾಡಿದ ತಕ್ಷಣ ಸರಿ ಹೋಗ್ಬಿಡುತ್ತೆ. ಬೇಗ ಗುಣಮುಖರಾಗ್ತೀರಾ, ಬೇಗ ಮತ್ತೆ ವಾಪಸ್ ಬ್ಯಾಕ್ ಟು ಟ್ರ್ಯಾಕ್ ಬಂದುಬಿಡ್ತೀರಾ. ಸೊ ಇದು ಒಂದು ಒಳ್ಳೆಯ ಶುಭ ವಿಚಾರವೇ. ಯಾಕೆಂದರೆ ರಾಶ್ಯಾಧಿಪತಿ ಷಷ್ಠ ಅಂತ ತಕ್ಷಣ ನಾವು ಫುಲ್ ಆರೋಗ್ಯವೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೂ ಕೂಡ ಅಷ್ಟಮಾಧಿಪತಿಗೆ ಪರಮೋಚ್ಚ ಸ್ಥಿತಿ ನಿಮಗೆ ಆರೋಗ್ಯವನ್ನು ಮತ್ತೆ ಪುನಃ ಏನು ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಮತ್ತೆ ವಾಪಸ್ ಬ್ಯಾಕ್ ಟು ಟ್ರ್ಯಾಕ್ ಬರಲು ತುಂಬ ಅನುಕೂಲ ಆಗುತ್ತೆ. ಇದರಿಂದಾಗಿ ನಾನು ನಿಮಗೆ ಒಳ್ಳೆ ಆರೋಗ್ಯ ಸಿಗುತ್ತೆ, ಚೆನ್ನಾಗಿರುತ್ತೆ, ಯೋಚನೆ ಮಾಡಬೇಡಿ ಅನ್ನುವ ಒಂದು ಮಾತನ್ನು ಹೇಳಬಹುದು, ಗೊತ್ತಲ್ವಾ.
ಈ ಹಳೆಯ ಆರೋಗ್ಯ ಬಾಧೆಗಳು ಸಹ ಮಾರ್ಚ್ ತಿಂಗಳಲ್ಲಿ ನಿಮಗೆ ಔಷಧೋಪಚಾರಗಳಿಂದ ಗುಣಮುಖರಾಗ್ತೀರಾ. ಸೊ ಅಷ್ಟು ಒಳ್ಳೆಯ ಚೆನ್ನಾಗಿ ಅವಕಾಶ ಇದೆ. ಇದಕ್ಕೆ ಮೃತ್ಯುಂಜಯ ಹೋಮವು ಪೂರಕವಾಗುತ್ತೆ. ನಾವು ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಎಲ್ಲ ಒಂದೇ ಸಂಕಲ್ಪ ಸೇವೆ ಎಲ್ಲ ಹೋಮಗಳು ಆಗುತ್ತೆ. ಇಲ್ಲ ನೀವು ಇಲ್ಲಿ ಮನೆಯಲ್ಲಿ ಮೃತ್ಯುಂಜಯ ಒಂದು ಮಂತ್ರವನ್ನು ಪಠನೆ ಮಾಡ್ಕೊಳ್ಬಹುದು. ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಖಂಡಿತವಾಗಿ ಮಾಡ್ಬೋದು. ಶಿವಾಷ್ಟೋತ್ರ ಪಠನೆ ಮಾಡ್ಬೋದು. ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರೆಯಲ್ಲೋ ಅಥವಾ ಭಸ್ಮದಲ್ಲೋ ಅರ್ಚನೆಯನ್ನು ಮಾಡಿಸ್ಬೋದು. ಇಲ್ಲ ನಾವು ಮಾಡ್ತಾ ಇದ್ದೇವೆ ಆ ಹೋಮದ ಭಸ್ಮವನ್ನು ನಾನು ಅಲ್ಲಿಂದ ಬಂದಮೇಲೆ ನಾನು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ. ಇಲ್ಲಿಂದ ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯ. ಯಾಕೆಂದರೆ ಶಿವರಾತ್ರಿ ಅಮಾವಾಸ್ಯೆ ಮುಗಿಸ್ಬೇಕು ಅಲ್ಲಿಂದ ಮತ್ತು ವಾಪಸ್ ಇಂಡಿಯಾ ಬರಬೇಕು. ಇಂಡಿಯಾ ಬಂದಮೇಲೆ ಪ್ಯಾಕ್ ಆಗಬೇಕು. ಪ್ಯಾಕ್ ಆದಮೇಲೆ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಬೇಕು. ಸೊ ಇಷ್ಟೆಲ್ಲ ವ್ಯವಸ್ಥೆಗಳಿರ್ತದೆ ಇದರಲ್ಲಿ. ಸೊ ಅದನ್ನು ಖಂಡಿತ ಕಳಿಸ್ಬೋದು. ನೀವು ಮಾರ್ಚ್ ತಿಂಗಳಲ್ಲೆಲ್ಲ ಹಚ್ಕೊಂಡು ಹೋಗ್ಬೋದು ಅದನ್ನು. ಆ ಭಸ್ಮವನ್ನು ಖಂಡಿತ ಆರೋಗ್ಯವಾಗಿರ್ತದೆ. ಏನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ ತುಲಾರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮಗೆ ಅವಮಾನ ಮಾಡಬೇಕು, ನಿಮಗೆ ಹಿಂಸೆ ಕೊಡಬೇಕು, ನಿಮಗೆ ತೊಂದರೆ ಕೊಡಬೇಕು ಅಂತ ಯಾರಾದರೂ ಬಂದರೆ, ಪ್ರಯತ್ನಿಸಿ ಬಂದರೆ, ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಬಂದರೆ ಬಹುಶಃ ಅವರು ಸಕ್ಸಸ್ ಆಗಿಬಿಡ್ಬೋದೇನೋ. ಬಟ್ ಮಾರ್ಚ್ ತಿಂಗಳ 3ನೇ ವಾರ 4ನೇ ವಾರ ಏನಾದರೂ ನಿಮಗೆ ತೊಂದರೆ ಕೊಡಬೇಕು ಅಂತಲೋ, ನಿಮಗೆ ಅವಮಾನ ಮಾಡಬೇಕು ಅಂತಲೋ, ನಿಮಗೆ ಕಷ್ಟ ಕೊಡಬೇಕು ಅಂತಲೋ, ನಿಮಗೆ ಹಿಂಸೆ ಕೊಡಬೇಕು ಅಂತಲೋ, ನಿಮ್ಮ ಮೇಲೆ ಏನಾದ್ರು ಸೇಡ್ ಇಟ್ಕೊಂಡು ಬಂದರು ಅಂದರೆ ಅವ್ರಿಗೆ ನಿಮ್ಮನ್ನೇನೂ ಮಾಡೋಕ್ಕಾಗಲ್ಲ. ಅವರಿಗೆ ನಿಮ್ಮ ಕಂಡ್ರೆ ಅಯ್ಯೋ ಪಾಪ ಅನಿಸ್ಬಿಡುತ್ತೆ. ಅಥವಾ ಅವ್ರು ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಹುಟ್ಟುಬಿಡುತ್ತೆ ಸಡನ್ನಾಗಿ. ಅಂದರೆ ನಿಮ್ಮ ತೊಂದರೆ ಕೊಡೋಣ ಅಂತ ಬಂದಿದೆ, ಬಟ್ ನೀನು ನೋಡಿದ ತಕ್ಷಣ ನನ್ನ ಮನಸ್ಸು ಬದಲಾಗೋಯ್ತು ಅಂತ. ಅಂದರೆ ನೀವು ಇತರರ ಮನಸ್ಸನ್ನು ಬದಲಾಯಿಸುವ ಶಕ್ತಿಯನ್ನು ಕೂಡ ಭಗವಂತ ನಿಮಗೆ 3ನೇ ವಾರ 4ನೇ ವಾರ ಕೊಟ್ಟುಬಿಡ್ತಾನೆ. ನಿಮ್ಮನ್ನು ಆ ಪರ್ಸೆಪ್ಷನ್ ಚೇಂಜ್ ಆಗಿಬಿಡುತ್ತೆ. ನಿಮ್ಮನ್ನು ನೋಡಿದ ತಕ್ಷಣ ಬರುವ ಪರ್ಸೆಪ್ಷನ್, ಮನೆಯಿಂದ ಬಂದಿದ್ದೇನೆ ಹತ್ರ ಜಗಳ ಮಾಡಬೇಕು ಅಂತ, ಬಟ್ ಇಲ್ಲಿ ಬಂದಮೇಲೆ ಯಾಕೋ ನಿಮ್ಮನ್ನು ನೋಡಿದ್ಮೇಲೆ ಮನಸ್ಸು ಬದಲಾಗೋಯ್ತು, ಬಿಡು ಆಯ್ತು ಹೋಗ್ಲಾಗಿ ಬೇಡ ಬಿಡು ಅಂದ್ಕೊಂಡು ಹೊರಟೋಗ್ತಾರೆ. ಅಂದರೆ ಎಂಥ ಅದೃಷ್ಟ ನೋಡಿ ನಿಮ್ಮದು. ಜನಾಕರ್ಷಣೆ ಅಷ್ಟು ಚೆನ್ನಾಗಿರುತ್ತೆ ಅಂತನೋ. ಆ ಪಾಸಿಟಿವ್ ಎನರ್ಜಿ ಗ್ರಹಸ್ಥಿತಿಗಳು ಬದಲಾದ ತಕ್ಷಣ ನಿಮ್ಮ ಇದು ಕೂಡ ಬದಲಾಗ್ಬಿಡುತ್ತೆ. ಸೊ 3ನೇ ವಾರ 4ನೇ ವಾರ ಮೊದಲೆರಡು ವಾರಗಳು ಸ್ವಲ್ಪ ಕಷ್ಟ. ಸೊ ಮೊದಲೆರಡು ವಾರಗಳಿಂದನೇ ಬರಬೇಕು, ನಿಮಗೆ ಎಲ್ಲದೂ ಕರೆಕ್ಟಾಗಿ ಆಗಬೇಕು. 3, 4ನೇ ವಾರದಲ್ಲೂ ಕೂಡ ಇದು ನಿರ್ವಿಘ್ನವಾಗಿ ನಡಿಬೇಕು ಅಂದರೆ ಸ್ವಲ್ಪ ಜನಾಕರ್ಷಣೆ ಇರಬೇಕು. ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಅಂತ ವಿಶೇಷವಾದ ಹೋಮವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ವಿಶೇಷವಾದ ಕರುಂಗಾಲಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬ ತುಲಾರಾಶಿಯವರು ಎಲ್ಲರನ್ನೂ ನಿಮ್ಮ ಹತ್ರ ಆಕರ್ಷಿತರು ಮಾಡಬೇಕು ನೀವು. ಯಾಕಂದರೆ ನಮ್ಮಲ್ಲಿ ಜನಾಕರ್ಷಣೆ ಇದ್ದರೆ ವ್ಯವಹಾರಗಳು ಚೆನ್ನಾಗಾಗುತ್ತೆ, ಬಿಸ್ನೆಸ್ ಚೆನ್ನಾಗಾಗುತ್ತೆ, ಉದ್ಯೋಗ ಚೆನ್ನಾಗಿ ನೆಮ್ಮದಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೋದು, ನಾವು ಸುಖವಾಗಿ ಚೆನ್ನಾಗಿರ್ಬೋದು. ಎಲ್ಲರ ಹತ್ರ ಜಗಳ ಮನಸ್ತಾಪಗಳು ಆದರೆ ನಾವು ಹೆಂಗಿರಕ್ಕೆ ಸಾಧ್ಯ? ಸೊ ಆ ಜನಾಕರ್ಷಣೆ ಎಲ್ಲರನ್ನೂ ನಮ್ಮತ್ತ ಆಕರ್ಷಿಸುವ ಶಕ್ತಿ ನಮ್ಮಲ್ಲಿ ಇರಬೇಕಾಗ್ತದೆ. ಸೊ ಆ ತುಲಾರಾಶಿಯವರ ಮಾರ್ಚ್ ತಿಂಗಳ ಒಂದು ವಿಶೇಷವಾದಂತಹ ಪರಿಹಾರಗಳು ನಾವು ನಿಮಗೋಸ್ಕರ ಮಾಡ್ತಿರೋದೇನಪ್ಪ ಅಂದರೆ, ವೀಕ್ಷಕರೇ, ಗುರುವಾರ ಫೆಬ್ರವರಿ 27ನೇ ತಾರೀಕು ಮಹಾಶಿವರಾತ್ರಿ ಅಮಾವಾಸ್ಯೆ ಬರ್ತದೆ. 26 ಶಿವರಾತ್ರಿ, 27 ಶಿವರಾತ್ರಿ ಅಮಾವಾಸ್ಯೆ ಅಂತ. ಶಿವರಾತ್ರಿ ಅಮಾವಾಸ್ಯೆ ದಿವಸ ಶಿವನ ಪರಮೋಚ್ಚ ಸನ್ನಿಧಾನ ಇರತಕ್ಕಂತಹ ಪರಮೇಶ್ವರನ ಪರಮೋಚ್ಚ ಸನ್ನಿಧಾನ ಜ್ಯೋತಿರ್ಲಿಂಗ ಅಂತಾರೆ. ಆ ಜ್ಯೋತಿರ್ಲಿಂಗ ಸ್ವರೂಪಿ ಆದಂತಹ ಪರಮೇಶ್ವರನ ಸನ್ನಿಧಾನ ನೇಪಾಳ, ಉತ್ತರದ ನೇಪಾಳ ದೇಶದ ಪಶುಪತಿನಾಥನ ಸನ್ನಿಧಾನ. ಪಶುಪತಿನಾಥ ಜ್ಯೋತಿರ್ಲಿಂಗ ಹೇಗೆ? ಕೇದಾರನಾಥ ಈಶ್ವರನ ಬೆನ್ನಾದರೆ ಪಶುಪತಿನಾಥ ಈಶ್ವರನ ಮುಖ ಅಂತ ಹೇಳ್ತಾರೆ. ಸೊ ಅದರಿಂದ ಕೇದಾರನಾಥ ಒಂದಕ್ಕೆ ಹೋಗಿ ಬಂದರೂ ಸಹ ಪೂರ್ಣ ಜ್ಯೋತಿರ್ಲಿಂಗದ ಒಂದು ದರ್ಶನದ ಫಲ ಸಿಗೋಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ಕೇದಾರನಾಥ ಬೆನ್ನು ಅಂದರೆ ಮುಖ, ಪಶುಪತಿನಾಥ ಅಂದರೆ ನಿಮಗೆ ಪಶುಪತಿನಾಥನು ಜ್ಯೋತಿರ್ಲಿಂಗ ಅಂತ ಅರ್ಥ. ಸೊ ಅದರಿಂದ ಆ ಜ್ಯೋತಿರ್ಲಿಂಗ ಸ್ವರೂಪಿಯಾದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ಅಮಾವಾಸ್ಯೆ ಪರ್ವಕಾಲದ ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ಗುರುವಾರ ಫೆಬ್ರವರಿ 27ನೇ ತಾರೀಕು ನಾವು ಅಲ್ಲಿಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ನಾನೇ ಮಾಡ್ತೇನೆ, ಸಂಕಲ್ಪ ಸೇವೆ ಹೆಸರು ಕೊಟ್ಟವ್ರದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ತೀರಾ. ಹಾಗೂ ವಿಶೇಷವಾಗಿ ಲೈವಲ್ಲಿ ಎಲ್ಲ ಹೋಮಗಳು ನೋಡ್ತೀರಾ. ಏನೇನು ಹೋಮಗಳು? ವಿಶೇಷವಾಗಿ ಶಿವರಾತ್ರಿ ಅಮಾವಾಸ್ಯೆ ಆದ್ರಿಂದ ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಿಮ್ಮ ಎಲ್ಲ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು ಅಂತ ಶಿವಸನ್ನಿಧಾನ ಅಲ್ಲವೇ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಗಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಅದು ಶಿವಪಾರ್ವತಿಯರ ಸನ್ನಿಧಾನ. ಅದು ಅಲ್ಲಿ ಜ್ಯೋತಿರ್ಲಿಂಗ ಸ್ವರೂಪಿ ಪರಮೇಶ್ವರನೂ ಇದ್ದಾನೆ. ಅದೇ ರೀತಿಯಲ್ಲಿ ಶಕ್ತಿಪೀಠವಾದ ಗುಹೇಶ್ವರಿ ಅಮ್ಮನವರ ಸನ್ನಿಧಾನ ಇದೆ. ಸೊ ಶಿವಪಾರ್ವತಿಯರ ಅದ್ಭುತ ಸನ್ನಿಧಾನ ಸ್ವಯಂವರ ಪಾರ್ವತಿ ಹೋಮವನ್ನು ಅಲ್ಲಿ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ,
ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಅಂತ ಒಂದು ವಿಶೇಷವಾದಂಥ ಒಂದು ಮಂತ್ರದ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಅನ್ನುವಂಥ ಕಾರಣಕ್ಕೆ ಇಂಟರ್ನೆಟ್ನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ, ಎಲ್ಲ ಕಡೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ನೀವು ಈ ವಿಶೇಷವಾದ ಕರುಂಗಾಲಿ ಮಾಲೆಯನ್ನು ನೋಡಿರ್ಬೋದು ಪ್ರತಿಯೊಬ್ಬರೂ ಸಹ. ಇದು ಎಲ್ಲಿ ಒರಿಜಿನಲ್ ಸಿಗುತ್ತೋ ಗೊತ್ತಿಲ್ಲ, ಬಟ್ ತುಂಬ ಪವರ್ಫುಲ್ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗಿರ್ತದೆ. ಸೊ ಆದ್ದರಿಂದ ನಾವು ನಮ್ಮ ಒಂದು ಯಾಗಶಾಲೆ ವತಿಯಿಂದ, ನಮ್ಮ ಒಂದು ಸಂಸ್ಥೆಯ ವತಿಯಿಂದ ನಾವು ನೇಪಾಳ ಪಶುಪತಿನಾಥ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಶಿವರಾತ್ರಿ ಅಮಾವಾಸ್ಯ ದಿವಸ ಈ ಎಲ್ಲ ಹೋಮಗಳು, ಗುರುಶಾಂತಿ, ಶನಿಶಾಂತಿ ಸಹಿತ, ಮಹಾನವಗ್ರಹ ಶಾಂತಿ ಹೋಮ ಸಹಿತ, ಸ್ವಯಂವರ ಪಾರ್ವತಿ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ರುದ್ರ ಹೋಮ, ಮಹಾಮೃತ್ಯುಂಜಯ ಹೋಮ ಇತ್ಯಾದಿ ಹಲವಾರು ಹೋಮಗಳನ್ನು ಮಾಡಿ ಅಲ್ಲಿ ಈ ಕರುಂಗಲಿ ಮಾಲೆಯನ್ನು, ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಇಲ್ಲಿಂದಲೇ ಮಾಲೆ ಮಾಡಿಸಿ ತಗೊಂಡು ಹೋಗಿ ಅಲ್ಲಿ ಅದನ್ನು ಇಟ್ಟು ಎನರ್ಜೈಸ್ ಮಾಡಿ, ಇದನ್ನು ನಿಮ್ಮ ಹೆಸರಲ್ಲಿ ಲೈವಲ್ಲಿ ಸಂಕಲ್ಪ ಮಾಡಿ ಈ ಎಲ್ಲ ಹೋಮಗಳಲ್ಲಿ ಇದನ್ನಿಟ್ಟು ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ತಗೊಬಂದು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ವಿಶೇಷವಾದ ಒರಿಜಿನಲ್ ಮಾಲೆಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾನು, ಯಾಕೆಂದರೆ 27 ಹೋಮ ಆಗುತ್ತೆ, 28ನೇ ತಾರೀಕು ನಾನು ವಾಪಸ್ ಬರ್ತೇನೆ, 29ನೇ ತಾರೀಕು ಅಥವಾ 30ನೇ ತಾರೀಕು ಎಲ್ಲ ಪ್ಯಾಕ್ ಮಾಡಿ ನಾವು ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ನಾನು ಉತ್ತರ ಭಾರತದಿಂದ ಬರಬೇಕಾದ್ರಿಂದ ಎಲ್ಲದನ್ನು ತಗೊಂಡು ನಮಗೊಂದು 2 ದಿನಗಳ ಕಾಲಾವಕಾಶವನ್ನು ಕೊಡಬೇಕಾಗ್ತದೆ. ಸೊ ನೀವು ಸಂಕಲ್ಪ ಸೇವೆಗೆ ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಈ ಒರಿಜಿನಲ್ ಎನರ್ಜೈಸ್ಡ್ ನೀವು ಇಂಟರ್ನೆಟ್ಟಲ್ಲಿ, ಇನ್ಸ್ಟಾಗ್ರಾಮ್ನಲ್ಲೋ, ಫೇಸ್ಬುಕ್ಕಲ್ಲೋ, ಯೂಟ್ಯೂಬಲ್ಲೋ ನೀವು ಈ ಮಾಲೆಗಳನ್ನು ತರಿಸ್ಕೋಬಹುದು. ಬಟ್ ನಿಮ್ಮ ಹೆಸರಿನಲ್ಲಿ ಲೈವ್ ಆಗಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದು, ಎಲ್ಲ ಲೈವಲ್ಲಿ ಹೋಮಗಳು, ಇಂತಹ ಸನ್ನಿಧಾನಗಳು ಹಾಗೂ ಶಿವರಾತ್ರಿ ಅಮಾವಾಸ್ಯೆ ಪರ್ವ ಕಾಲ, ಇದನ್ನೆಲ್ಲ ನೀವು ಇದು ಮಾಡಲಿಕ್ಕಾಗೋದಿಲ್ಲ. ಸೊ ಆದ್ದರಿಂದ ಅದೆಲ್ಲದನ್ನು ಸೇರಿಸಿ ನಾವು ಒಂದು ಸಂಕಲ್ಪ ಸೇವೆಗೆ ಒಬ್ಬರಿಗೆ ಒಂದು ಮಾಲೆಯನ್ನು ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ನಮ್ಮಿಂದ ನಿಮಗೆ ಒಂದು ರಿಪ್ಲೈ ಬರ್ತದೆ. ಸ್ವಲ್ಪ ನಿಧಾನಕ್ಕೆ, ಯಾಕಂದರೆ ಮ್ಯಾನ್ಯುವಲ್ ಆಗಿ ನಾವು ಮಾಡ್ತಕ್ಕಂಥದ್ರಿಂದ ನೀವು ಕಳಿಸೋದು ತಕ್ಷಣ ಬರುತ್ತೆ ಅಂತಲ್ಲ, ನೀವು ಕಾಲ್ ಮಾಡಿದ ತಕ್ಷಣ ನಾವು ಅಟೆಂಡ್ ಮಾಡಿಬಿಡ್ತೀವಿ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು. ಬಟ್ ವಾಟ್ಸಪ್ ಮಾಡಿ ದಯವಿಟ್ಟು. ನೀವು ಕರುಂಗಾಲಿ ಮಾಲೆ ಬೇಕು ಅಂತಲೋ ಅಥವಾ ಅಮಾವಾಸ್ಯೆ ನೇಪಾಳದ ಪಶುಪತಿನಾಥನ ಸನ್ನಿಧಾನ ಮಾಡುವ ಅಮಾವಾಸ್ಯೆ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಸೇರಿಸ್ಕೊಳ್ಳಿ ಅಂತಲೋ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡಲಾಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಮಾಲೆಯನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾನು ನಿಮಗೆ ಕಳಿಸ್ಕೊಡಲಾಗ್ತದೆ. ಸೊ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಅದರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದು ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.